ಗುರೂಜಿ ಕೇತು ಜಯಂತಿಯ ಕುರಿತು ಹೇಳ್ತಾನೆ. ಹಾಗೆ ಇವತ್ತು ಬಹಳ ವಿಶೇಷ, ನಿಮ್ಮೆಲ್ಲರಿಗೂ ಒಂದು ದೇವಿಯ ದರ್ಶನವನ್ನ ಮಾಡಿಸ್ತೀನಿ ಅಂತ ಹೇಳ್ತಿದ್ರಿ. ಏನ್ ಗುರೂಜಿ ಅದು? ಇವತ್ತಿನ ದಿವಸ ಆ ದೇವಿ ದರ್ಶನ ನೀವು ಮಾಡಲೇಬೇಕಾದ ವಿಚಾರ. ಏನಕ್ಕೆ ಅಂದರೆ, ಆ ದೈವ ದರ್ಶನದಲ್ಲಿ ಕೇತು ಜಯಂತಿಯಲ್ಲಿ ಕೇತು ಅಂದರೆ ಕತ್ತಿ, ವಿಶೇಷವಾಗಿ ಕತ್ರಿ, ಇದೆಲ್ಲ ಅಸ್ತ್ರಗಳ ಸ್ವರೂಪವಾಗಿ ಇರ್ತಕ್ಕಂಥದ್ದೇ ನಾವು ಶಸ್ತ್ರಾಸ್ತ್ರಗಳು ಅಂತ ಕರಿತೀವಿ. ಕೇತು ಎಲ್ಲಿ ಕೂತಿರ್ತಾನೆ? ಟಿಪ್ ಆಫ್ ದ ಟಂಗ್ ಅಂತ, ಅಂದರೆ ನಾಲಿಗೆಯ ಕೊನೆಯ ಭಾಗದಲ್ಲಿ ಕೂತಿರ್ತಾನೆ. ಯಾರಿಗೆ ನಾಲಿಗೆ ಕೊನೆಯ ಭಾಗದಲ್ಲಿ? ಸಾಕ್ಷಾತ್ ದೇವಿಗೆ. ಅವಳು ರಕ್ತಹೀನ, ಆ ರಕ್ತವನ್ನು ಹೀರ್ತಕ್ಕಂಥವಳು. ಈ ರಕ್ತ ಹೀರ್ತಕ್ಕಂಥವಳ ಒಂದು ಸುದರ್ಶನ ಪರಿಪೂರ್ಣವಾಗಿ ನೋಡಬೇಕು. ಅದಕ್ಕೆ ಏನು ಹೇಳ್ತೀವಿ? ವಾಯುರನಿಲಂ ಅಮೃತಂ. ವಾಯುರನಿಲಂ ಅಮೃತಂ ಅಂದರೆ ಗಾಳಿ ಬೆಂಕಿ ಎರಡೂ ಸೇರಿದಾಗ ಅಮೃತವಾಗತ್ತೆ. ಮತ್ತೆ ಅಭೇದಂ, ಕೀಳ್ಕೊಳಕ್ಕಾಗಲ್ಲ. ಮತ್ತೆ ಬೇರೆ ಮಾಡೋಕ್ಕಾಗತ್ತಾ? ಸಾಧ್ಯವಿಲ್ಲ. ಅದಕ್ಕೋಸ್ಕರ ಆ ವಾಯುರನಿಲಂ ಅಮೃತಂ ಅಭೇದಂ ನಿಶ್ಚಲಂ ಭಸ್ಮಾಂತಕಂ ಇದಂ ಶರೀರಂ. ಆ ಭಸ್ಮವನ್ನು ಇಟ್ಕೊಂಡು ಭಸ್ಮಧಾರಣೆ ಮಾಡಿಕೊಂಡು ನಿರ್ವಾಣ ಸ್ವರೂಪದಲ್ಲಿರ್ತಕ್ಕಂಥ ಈ ಒಂದು ಮಹಾ ತೇಜಸ್ಸಾಗಿರ್ತಕ್ಕಂಥ ಕಾಳಿಯ ತುದಿಯಲ್ಲಿ, ನಾಲಿಗೆ ತುದಿಯಲ್ಲಿ ನಿಂತಿರ್ತಕ್ಕಂಥವನೇ ಕೇತು. ಅದಕ್ಕೋಸ್ಕರ ಆ ಕೇತು ಶುಭವಾಗಿ ನುಡಿತಕ್ಕಂಥವನು, ವಾಕ್ಚಾತುರ್ಯ ಕೊಡ್ತಕ್ಕಂಥವನು. ಇಂಥ ಒಂದು ಮಹಾಕಾಳಿಯ ಕ್ಷೇತ್ರವೇ ವಿಶೇಷವಾಗಿ ಕೊಡುಮುಡಿಯ ಕ್ಷೇತ್ರ. ಈ ಕ್ಷೇತ್ರದ ಮಹಿಮೆ ಜೊತೆಗೆ ಕಾಳಿಯ 4 ರೂಪದ ದರ್ಶನವನ್ನು ನೀವು ಮಾಡಬೇಕು. ಆ 4 ರೂಪ ದರ್ಶನ, ಕಾಳಿಯ ವಿಚಾರ ಎಲ್ಲವನ್ನು ನೋಡೋಣ. ಬನ್ನಿ ವೀಕ್ಷಕರೇ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪುರ್ಧರಾಭ್ಯಾಂ ನಗೇಂದ್ರಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ನಮಃ ಶಿವಾಭ್ಯಾಂ ಸರಸೋತ್ಸವಾಭ್ಯಾಂ ನಮಸ್ಕೃತಾಭೀಷ್ಟವರಪ್ರದಾಭ್ಯಾಂ ನಾರಾಯಣೇನಾರ್ಚಿತಪಾದುಕಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ನಮಃ ಶಿವಾಭ್ಯಾಂ ವೃಷಭಾಹನಾಭ್ಯಾಂ ವಿರಿಂಚಿ ವಿಷ್ಣು ಇಂದ್ರ ಸುಪೂಜಿತಾಭ್ಯಾಂ ವಿಭೂತಿ ಪಾಟೀರ ವಿಲೇಪನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ನಮಃ ಶಿವಾಭ್ಯಾಂ ಜಗದೀಶ್ವರಾಭ್ಯಾಂ ಜಗತ್ಪತಿಭ್ಯಾಂ ಜಯ ವಿಗ್ರಹಾಭ್ಯಾಂ ಜಂಭಾರಿ ಮುಖ್ಯೈರಭಿವಂದಿತಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ನಮಃ ಶಿವಾಭ್ಯಾಂ ಪರಮೌಷಧಾಭ್ಯಾಂ ಪಂಚಾಕ್ಷರಿ ಪಂಜರರಂಜಿತಾಭ್ಯಾಂ ಪ್ರಪಂಚ ಸೃಷ್ಟಿ ಸ್ಥಿತಿ ಸಂಹೃತಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ನಮಃ ಶಿವಾಭ್ಯಾಂ ಅತಿಸುಂದರಾಭ್ಯಾಂ ಅತ್ಯಂತಮಾಸಕ್ತ ಹೃದಂಬುಜಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ ಸದಾ ಬಾಲರೂಪಾಪಿ ವಿಘ್ನಾತ್ರಿಹಂತ್ರಿ ಮಹಾದಂತಿವಕ್ತ್ರಾಪಿ ಪಂಚಾಸ್ಯಮಾನ್ಯಾ ವಿಧೀಂದ್ರಾದಿಮೃಗ್ಯಾ ಗಣೇಶಾಪಿ ಮೇ ವಿದತ್ತಾಂ ಶ್ರೇಯಂ ಕಾಪಿ ಕಲ್ಯಾಣಮೂರ್ತಿ
शरण्ये शिवे सानुकम्पे नमस्ते जगद्व्यापिके विश्वरूपे नमस्ते जगद्वन्द्यपादारविन्दे नमस्ते जगत्तारिणि त्राहि दुर्गे नमस्ते जगच्चिन्त्यमानस्वरूपे नमस्ते महायोगे विज्ञानरूपे नमस्ते नमस्ते सदानन्दरूपे नमस्ते जगत्तारिणि त्राहि दुर्गे अनाथस्य दीनस्य तृष्णातुरस्य भयार्तस्य भीतस्य बद्धस्य जन्तोः त्वमेका गतिर्देवि निस्तारकर्त्री नमस्ते जगत्तारिणि त्राहि दुर्गे अरण्ये रणे दारुणे शत्रुमध्ये जले सङ्कटे राजगेहे प्रवाते त्वमेका गतिर्देवि निस्तारहेतुर्नमस्ते जगत्तारिणि त्राहि दुर्गे अपारे महादुस्तरेत्यन्तघोरे विपत्सागरे मज्जतां देहभाजाम् त्वमेका गतिर्देवि निस्तारनौका नमस्ते जगत्तारिणि त्राहि दुर्गे नमश्चण्डिके चण्डदोर्दण्डलीला समुत्खण्डिता खण्डला शेषशत्रोः त्वमेका गतिर्विघ्नसन्दोहहर्त्री नमस्ते जगत्तारिणि त्राहि दुर्गे त्वमेका सदा राधिता सत्यवादिन् यनेकाखिला क्रोधना क्रोधनिष्ठा इडा पिङ्गला त्वं सुषुम्ना च नाडी नमस्ते जगत्तारिणि त्राहि दुर्गे नमो देवि दुर्गे शिवे भीमनादे सदा सर्वसिद्धिप्रदातृ स्वरूपे विभूतिः सतां कालरात्रिस्वरूपे नमस्ते जगत्तारिणि त्राहि दुर्गे शरणमसि सुराणां सिद्धविद्याधराणां मुनिदनुजवराणां व्याधिभिः पीडितानां नृपतिगृहगतानां दस्युभिस्त्रासितानां त्वमसि शरणमेका देवि दुर्गे प्रसीद सिद्धेश्वरतन्त्रे हरगौरी संवादे आपदुद्धराष्टकस्तोत्रम् सम्पूर्णम् ನೋಡಿದ್ರೆ ಎಂಥ ವಿಕಾರವಾಗಿರ್ತಕ್ಕಂಥ ಈ ಕಾಳಿಯ ಸ್ವರೂಪಗಳು ನಾನಾ ರೂಪದಲ್ಲಿ ದರ್ಶನವಾಯಿತು. ಅದಾದ ಮೇಲೆ ಕಾಳಿದಾಸನಿಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಔಪಾಸನೆ ಅಂದರೆ ಕಾಳಿದಾಸನಿಗೆ ನಾಲಿಗೆಯಲ್ಲಿ ಅವಳು ಓಂ ಅಂತಕ್ಕಂಥ ಬರೆದಿರೋದು ಇದೇ ಕ್ಷೇತ್ರದಲ್ಲೇ. ನಾಲಿಗೆ ಅಂದರೆ ಅವನ ನಾಲಿಗೆಯನ್ನು ಸೀಳಿರತಕ್ಕಂಥದ್ದು ಮಹಾಕ್ಷೇತ್ರ ಉಜ್ಜಯಿನಿ ಅವಂತಿಕಾ ನಗರಿ. ಅದಕ್ಕೋಸ್ಕರ ಇಂಥ ಒಂದು ಮಹಾಕಾಳಿಯ ದರ್ಶನವನ್ನು ನಾವು ಮಾಡಬೇಕಾದ್ದು ನಮ್ಮ ಧರ್ಮ, ನಿಮ್ಮ ಧರ್ಮ. ಆದ್ದರಿಂದ ಮಕ್ಕಳಿಗೆಲ್ಲ ಮಾತು ಬೇಕಾದರೆ ಈ ಕಾಳಿಯನ್ನು ಸ್ಮರಣೆ ಮಾಡ್ಕೊಳ್ಳೋದು ಯಾವ ರೀತಿ? ಕಲ್ಕಟ್ಟಾಲಿ